ಹಾಂ ಈಗ ಹಾಂ ಹಂಗೆ ಇಟ್ಕೊಳ್ಳಿ. ಕಾಣ್ತಿಲ್ಲಲ್ಲ? ಹಾಂ ಈಗ ಕಾಣ್ತು. ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಒಂದು ಸಿಕ್ಕಾಪಟ್ಟೆ ಖುಷಿಯಾಗುವಂಥ ವಿಚಾರ. ನಾನು ಮೊದಲು ಒಂದು ವಿಡಿಯೋ ಮಾಡಿದ್ದೆ, ಇದು ಎರಡನೇ ವಿಡಿಯೋ ಮಾಡ್ತಾಯಿದ್ದೀನಿ. ಮುಂಚೆಗೂ ಈಗಕ್ಕೂ ಏನು ಒಳ್ಳೆಯದಾಗಿದೆ ಅಂತ ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಮೇಡಮ್ ಅವರೇ ನಮಸ್ಕಾರ. ನಮಸ್ಕಾರ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ, ಈಗ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀವಿ. ಈಗ ನಾವು ಸ್ವದೇಶಿ ಗೊಬ್ಬರ ಕೊಡೋಕ್ಕೆ ಮುಂಚೆ ಹೆಂಗಿತ್ತು, ಈಗ ನಿಮಗೆ ಚಾಲೆಂಜಿಂಗ್ ಆಗಿರೋ ಗಿಡಗಳಲ್ಲಿ ಯಾವುದ್ರಲ್ಲಿ ಬದಲಾವಣೆ ಇದೆ ಮೇಡಮ್? ಎಲೆಗಳೆಲ್ಲ ಹಸಿರಾಗಿ ಕಾಣ್ತಾ ಇದೆ. ಆಮೇಲೆ ಸಿಂಗಾರಗಳು ಚೆನ್ನಾಗಿವೆ, ದೊಡ್ಡ ದೊಡ್ಡದಾಗಿ ಆರೋಗ್ಯಕರವಾಗಿ ಕಾಣ್ತಾ ಇವೆ ಈಗ ನೋಡೋಕ್ಕೆ. ಹಾಂ ನೋಡಿ, ಈ ಗಿಡದ ಬಗ್ಗೆ ಹೇಳೋದಾದ್ರೆ ಇದು ನಾನು ಅಷ್ಟು ಹೋಗುತ್ತೆ ಅಂತ ಮಾಡ್ಕೊಂಡಿದ್ದೆ. ಇದೊಂದು ನೆಟ್ಟಿದ್ದೀವಿ. ಈಗ ಇದು ಕಂಡೀಷನ್ ನೋಡಿದ್ರೆ ಇದು ಉಳಿಯುತ್ತೆ ಅನ್ನೋ ಹಂಗಿದೆ ಈಗ. ನೋಡ್ಬೋದು. ನೋಡಿ ಈ ಗಿಡ ಯಾಕೆ ನೆಟ್ಟಿದ್ದೀರಿ ಮೇಡಮ್? ಕೆಳಗೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ನೋಡಿ, ಹೋಗುತ್ತೆ ಅನ್ನೋ ಕಾರಣಕ್ಕೆ ನೆಟ್ಟಿದ್ದಾರೆ. ನೋಡಿ ಈ ಎಲೆಗಳು ಈ ಥರ ಇದೆ. ಈಗ ಇದು ಕೊಟ್ಟ ಮೇಲೆ ಬಂದಿರೋ ಈ ಎಲೆನೂ ಅದ್ಭುತವಾಗಿ ಬಂದಿದೆ. ನೋಡಿ ಈ ಗಿಡ ಹೋಗುತ್ತೆ ಅನ್ನೋದು ನೋಡಿ, ಈ ಥರ ಸಣ್ಣ ಎಲೆ ಇದೆ. ಇದರಲ್ಲಿ ಇಮ್ಮಿಡಿಯೇಟಾಗಿ ಕೊಟ್ಟು 1 ತಿಂಗಳಾಗಿದೆ. ನೋಡಿ ಆ ಸುಳಿ ಓಪನ್ ಆಗಿರೋದು, ಒಂದು ದೊಡ್ಡ ಸುಳಿ ಓಪನ್ ಆಗಿದೆ. ಇಮ್ಮಿಡಿಯೇಟಾಗಿ ಕೆಳಗೆ ಇನ್ನೊಂದು ಸುಳಿ ಇದೆ. ಇದು ನಮಗೆ ಭಾರಿ ಖುಷಿ ಮತ್ತು ಆಶ್ಚರ್ಯ. ಯಾಕಂದರೆ ಇದರಲ್ಲಿ ಬ್ಲ್ಯಾಕೇಜ್ ಅಂತ ಹೇಳೋದು ಇದನ್ನೇ. ಇಲ್ಲಿ ಬ್ಲ್ಯಾಕೇಜ್ ಇರೋದ್ರಿಂದ ಇದೇನಾಗಿದೆ, ಅದು ಹಂಗೆ ನಿಂತೋಗ್ಬಿಡ್ತು. ಈ ಬ್ಲ್ಯಾಕೇಜ್ ಓಪನ್ ಆದ ತಕ್ಷಣ ಅಲ್ಲಿರುವಂಥದ್ದು ಎಲೆ ಬರ್ತಾಯಿದೆ ಚೆನ್ನಾಗಿ. ಇದೊಂದು ಭಾರಿ ಖುಷಿ ಆಗುತ್ತೆ. ಈ ಮರದ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಮುಂಚೆಗೆ ಈಗ ನಿಮಗೇನು ಅನಿಸುತ್ತೆ? ಮುಂಚೆ ನಾನು ಏನು ಮಾಡಿದ್ರು ಇದಕ್ಕೇನೂ ಉಪಯೋಗ ಆಗಲ್ಲ ಈ ತೋಟಕ್ಕೆ ಅನ್ನೋ ಥರದಲ್ಲಿ ಇದ್ದೆ. ಆದರೆ ಈಗ ನೋಡಿದ್ರೆ ಏನೋ ಸ್ವಲ್ಪ ಆಸೆ ಬರ್ತಾ ಇದೆ. ನೋಡಿ ಇದು ನೋಡುವಾಗ ಇದು ಹಳೆ ಹಿಂಗಾರ, ಹಳೆ ಅಡಿಕೆದು ಹಿಂಗಾರ, ಏನೋ ಒಂದು 10 ಹಿಂಗಾರ ಕೊಡ್ಬೋದು ಅನ್ಸುತ್ತಾ ಇದೆ. ಈಗ ಹೊಸ್ದಾಗಿ ಬಂದಿರೋದು ಹೆಂಗಿದೆ ಮೇಡಮ್? ಚೆನ್ನಾಗಿದೆ, ನೋಡಿ ಫುಲ್ ಕಾಯಿ ಹಿಡಿದಿದೆ. ಹರಡಿರೋದಂತೂ ತುಂಬಾ ಚೆನ್ನಾಗಿದೆ. ಮತ್ತೆ ಇಲ್ಲಿ ಗರ್ಭನೂ ಕಟ್ತಾ ಇರೋದು ಚೆನ್ನಾಗಿದೆ. ಹೌದು, ನೋಡಿದ್ರೆ ಗೊತ್ತಾಗುತ್ತೆ. ಹೌದು ನೋಡಿ, ಗರ್ಭ ಕಟ್ಟಿರೋ ಸಣ್ಣ ಮರಕ್ಕೆ ಚೆನ್ನಾಗಿ ಇಮಿಡಿಯೇಟ್ ಗರ್ಭ ಕಟ್ಟಿದೆ. ಓಪನ್ ಆಗಿರೋ ಜೊತೆ ಇಮಿಡಿಯೇಟ್ ಗರ್ಭ. ಇದನ್ನು ನೋಡುವಾಗ ಏನು ಅನ್ಸುತ್ತೆ ಮೇಡಮ್? ಒಂದು ಗಿಡದಲ್ಲಿ ಈ ಥರ ಅಂದರೆ ಸ್ವಲ್ಪ ಅಂದರೆ ಇದನ್ನು ಯೂಸ್ ಮಾಡೋಕ್ಕೂ ಮೊದಲು ನಾನು ಸುಮಾರು ಯೂಟ್ಯೂಬಲ್ಲಿ ಎಲ್ಲ ನೋಡಿ ರೈತರ ಅಭಿಪ್ರಾಯನೆಲ್ಲ ತಿಳ್ಕೊಂಡು ಆಮೇಲೆ ಇದಕ್ಕೆ ಕೈ ಹಾಕಿರೋದು. ಬಟ್ ಹಾಕಿದ್ದಕ್ಕೂ ಒಂದು ರಿಸಲ್ಟ್ ಬರ್ತಿದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್ ಈ ಗಿಡದ ಬಗ್ಗೆ ಏನು ಅನಿಸುತ್ತೆ ಮೇಡಮ್? ಖುಷಿ ಆಗ್ತಿದೆ. ಏನು, ಯಾಕೆ ಖುಷಿ ಆಗ್ತದೆ ನಿಮ್ಮ ಪ್ರಕಾರ? ಇದು ಮರ ನೋಡಿದರೆ ಒಂಥರ ಸಣ್ಣಕ್ಕೆ ಏನೋ ಒಂಥರ ಆರೋಗ್ಯವಾದ ಮರ ಅಂತ ಅನಿಸಲ್ಲ. ಆದರೆ ಸಿಂಗಾರ ತುಂಬ ಹಿಡಿದಿದೆ. ನೋಡಿ ಹಳೆ ಹಿಂಗಾರ ಹೆಂಗಿತ್ತು ನೋಡಿ, ಹಳೇದು ಯಾವ್ದಾರು ಸಿಂಗಾರ ಇತ್ತಾ? ಎಲ್ಲೋ ಒಂದು 2 ಕಾಯಿ ಬಿಡೋ ಹಂಗಿತ್ತು ಹಿಂಗಾರ. ಮತ್ತೊಂದು ಗರ್ಭ ಕಟ್ಟಿದೆ ನೋಡಿ, ಹಿಂಗಿದೆ ಸಣ್ಣಕ್ಕೆ, ಅದು ಒಣಗೋಗಿದೆ ಹಳೇದು. ನೋಡಿ ಹಿಂಗಿದೆ. ಈಗ ಇದು ಕೊಟ್ಟ ಮೇಲೆ ಬಂದಿರೋಂಥ ಹಿಂಗಾರ ಅಂತೂ ಒಳ್ಳೆ ಕಡಲೆಕಾಯಿ ಥರ ಹಂಗೆ ಫುಲ್ ಹರಡಿದೆ. ಇನ್ನೊಂದು ಓಪನ್ ಆಗಿರೋದು ಕೂಡ ಅಷ್ಟೇ, ತುಂಬ ಚೆನ್ನಾಗಿ, ಭಾರಿ ಖುಷಿಯಾಗತ್ತೆ ನೋಡಿ. ಈ ಥರ ಬದಲಾದರೆ ಇಳುವರಿ ಚಾನ್ಸಸ್ಸು ಏನು ನಿಮ್ಮ ಪ್ರಕಾರ ಏನಾಗ್ಬೋದು ಮೇಡಮ್? ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಸಾರಿ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಸಲ ಇಳುವರಿ ಏನು ಅನ್ಸುತ್ತೆ? ಈ ಮರದಲ್ಲಿ ನೋಡುವ, ಈ ಥರ ಸಣ್ಣ ಮರದಲ್ಲಿ ಈ ಥರ ಬರೋದು ನೋಡುವಾಗ ಏನು ಅನ್ಸುತ್ತೆ? ಬರುತ್ತೆ, ಚೆನ್ನಾಗಿದೆ ಇಳುವರಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಆಗೇ ಇದೆ. ಹೌದು, ಬಂದೇ ಬರುತ್ತೆ. ಈ ಸಸಿ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಈ ಸಸಿ ಬಗ್ಗೆ ಹೌದು, ಭಾಳ ಚೆನ್ನಾಗಿದೆ, ಹಸೂರಾಗಿ ನೋಡಿ. ಹಳೇದು ನೋಡ್ಬೋದು, ಎಲೆ ಹಿಂಗಿದೆ, ಈ ಎಲೆ ಹಿಂಗೆ, ಇದು ನೋಡ ಸಣ್ಣದಿದೆ. ಈಗ ಈ ಬಂದಿರೋ ಎಲೆ ನೋಡುವಾಗ ತುಂಬ ಅಗಲ ಮತ್ತು ಪೇಂಟ್ ಹೊಡೆದಂಗೆ ಆಗಿದೆ, ಹಗ್ಗಲವಾಗಿ ಒಳ್ಳೆ ಪೇಂಟ್ ಹೊಡೆದಂಗೆ ಮಾಡೋದು ಅಲ್ಲದೆ ಹೊಸದು ಬರ್ತಾಯಿದೆ. ಹೊಸದು ಅಂದರೆ ಇದರಲ್ಲಿ ಅಷ್ಟು ಪೋಷಕಾಂಶ ಇದೆ, ತಗೊಳ್ತಾ ಇದೆ ಅದಷ್ಟೇ. ಇದೇನು ಅನಿಸುತ್ತೆ ಮೇಡಮ್ ಈ ಗಿಡ ನೋಡಿದ್ರೆ? ಕೆಳಗಡೆ ಎಲೆ ನೋಡಿದ್ರೆ ಅದ್ರಲ್ಲಿ ಜೀವನೇ ಇಲ್ಲ ಅನಿಸಿತ್ತು. ಈ ಮೇಲ್ಗಡೆ ಎಲೆ ನೋಡಿದ್ರೆ ಸ್ವಲ್ಪ ಜೀವ ಬಂದಿದೆ ಅನಿಸ್ತಾ ಇದೆ. ಅದೇ ಈ ಗಿಡ ಬದುಕುತ್ತೆ. ಮುಂಚೆ ಏನು ಅನಿಸ್ತಾ ಇತ್ತು ಆ ಮರ ನೋಡಿದಾಗ? ಅದೇ ಇದು ಇರಲಿಲ್ಲ, ಹಳದಿ ರೋಗ ಏನೇನೋ ಕಾಣ್ತಾ ಇದೆ ತುಂಬ. ಈಗ ಇದಕ್ಕೆ ಕಾನ್ಫಿಡೆನ್ಸ್ ಬಂತು ನೋಡಿ. 1.5 ಅಡಿ ಎಲೆ ಇದೆ. ಈಗ ಬಂದಿರೋದು ಹೆಚ್ಚು ಕಮ್ಮಿ 3 ಫೀಟ್ ತನಕ ಬಂದಿದೆ ಎಲೆ. ನೋಡಿ ಹಳದಿ ಎಲೆ ಚುಕ್ಕಿ ರೋಗ ಇದೆ ನೋಡಿ. ಇವನು ಬಂದಿರೋ ಎಲೆಯಲ್ಲಿ ರೋಗ ಕಾಣುತ್ತಾ? ಇಲ್ಲ, ಕಂಪ್ಲೀಟ್ ಇದೆ. ನೆಕ್ಸ್ಟ್ ಬರೋದು ಇನ್ನೂ ಚೆನ್ನಾಗಾಗುತ್ತೆ. ಈ ಗಿಡ ನೋಡೋಕೆ ಏನು ಅನಿಸುತ್ತೆ ಮೇಡಮ್?
ಮುಂಚೆಗೆ ಈಗ ಏನು ವ್ಯತ್ಯಾಸ ಇದೆ? ಇದಾ ಹಾಂ, ಅದು ಆ ಗಿಡ ಎದುರುಗಡೆ. ಹಾಂ, ಎದುರುಗಡೆ ಹಾಂ, ಅದು ಕೆಳಗಡೆ ಹಳದಿ ಎಲೆ ಚುಕ್ಕಿ ರೋಗದ ಹಳದಿ ಕಾಣುತ್ತೆ, ಚುಕ್ಕಿ ರೋಗ ಬಂದು ಹೋಗಿದೆ. ಅದು ಸಣ್ಣ ಎಲೆ. ಆ ಕಡೆ ಒಂದು ಗ್ರೀನ್ ಆಗಿರೋದು ಬಂದಿದೆ. ಹಾಂ, ಅದು ಬಹುಶಃ ಈ ಔಷಧಿ ಕೊಟ್ಟ ಮೇಲೆ ಬಂದಿರೋದು. ನೋಡಿ ಎಷ್ಟು ಅಗಲ ನೋಡಿ ಹೆಂಗಿದೆ ಎಲೆ. ಹೌದೌದು, ಹಳೇದು ನೋಡಿ, ರೋಗ ಥರ. ಒಳ್ಳೆ ಪಂಖ, ಗಾಳಿ ಬೀಸ್ಕೊತೀವಲ್ಲ ಆ ಥರ ಬಂದಿದೆ. ಆ ಭೀಷಣಿಗೆ ಥರ ದೊಡ್ಡದಾಗಿದೆ. ಈ ಥರ ಬಂದಿದೆ. ಹೌದು ಮೇಡಮ್, ನಮಸ್ಕಾರ. ನಮಸ್ಕಾರ. ನಿಮ್ಮ ತೋಟದಲ್ಲಿ ಇದು 3ನೇ ವಿಡಿಯೋ ಮೇಡಮ್. ಹಾಂ, ಈಗ ಮುಂಚೆ ಒಂದು ಮಾತಾಡಿದ್ರಿ, ಈಗ ಮುಂಚೆಗಿಂತ ಈಗ 3ನೇ ತಿಂಗಳು ಅಂತ 3 ಸಲ ಕೊಟ್ಟಿದ್ದೀವಿ, 2 ಸಲ ಕೊಟ್ಟಿದ್ದೀವಿ, ಇದು 3ನೇ ಸಲ. ಹೌದು. ಈ 2 ಸಲ ಗೊಬ್ಬರ ಕೊಟ್ಟಿದ್ರಲ್ಲಿ ನಿಮಗೆ ಏನೇನು ಬದಲಾವಣೆ ಕಾಣುತ್ತೆ ಮೇಡಮ್? ವ್ಯತ್ಯಾಸ ಕಾಣ್ತಾ ಇದೆ. ಏನೇನು ಕಾಣುತ್ತೆ? ಸಿಂಗಾರಗಳು ಜಾಸ್ತಿ ಆಗಿದೆ ಬಂದು. ಹಾಂ, ಆಮೇಲೆ ಸಿಂಗಾರ ಚೆನ್ನಾಗಿ ದೊಡ್ಡಕ್ಕೆ ಬಂದು ಕಾಯಿ ದೊಡ್ಡ ಕಚ್ಚಿದೆ. ಕಚ್ಚಿದೆ. ಹಾಂ, ಓಕೆ. ವ್ಯತ್ಯಾಸ ಆಗಿದೆ. ಹಾಂ, ವ್ಯತ್ಯಾಸ ಆಗಿದೆ. ಹೌದು. ಈಗ ಸಾಧಾರಣ ಎಷ್ಟು ಮರದಲ್ಲಿ ನಿಮಗೆ ಕಾಯಿ ಎಕ್ಸ್ಟ್ರಾ ಚೆನ್ನಾಗಿ ಕಾಣ್ತಾ ಇದೆ? ಮುಂಚೆಗೂ ಈಗಕ್ಕೂ ಎಷ್ಟು ಚೆನ್ನಾಗಿ ಕಾಣುತ್ತೆ? ಆಲ್ಮೋಸ್ಟ್ ಒಂದು 80% ಮೇಲೆ ಎಲ್ಲ ಚೆನ್ನಾಗಿದೆ. ಇದೆಯಲ್ಲ. ಇದರಲ್ಲಿ ಏನಂತ ಒಂದು ಸತ್ಯ ಹೇಳ್ತೇನೆ, ನಿಮ್ಮ ಭೂಮಿಯಲ್ಲಿ ಅದು ಪೋಷಕಾಂಶ ಇದೆ. ನೀವು ಕೊಟ್ಟಿರೋ ಪೋಷಕಾಂಶನ ಈ ಸ್ವದೇಶಿ ಗೊಬ್ಬರ ಏನು ಮಾಡುತ್ತೆ, ಎಕ್ಸ್ಟ್ರಾ ತೊಗೊಂಡು ಬರುತ್ತೆ, ಚೆನ್ನಾಗಿ ಅದನ್ನು ಕೆಲಸ ಮಾಡಿಸುತ್ತೆ, ಗೊಬ್ಬರವನ್ನು ಸೂಪರ್ವೈಸಿಂಗ್ ಮಾಡುತ್ತೆ. ಇದು ಒಂದು ಟಾಪ್. ನೋಡಿ, ಈಗ ಈ ಕಾಳು ಮೆಣಸಿನ ಗಿಡ ನೀವು ಮಾತಾಡೋದಾದರೆ ಇದು ಎಷ್ಟು ವರ್ಷದ ಗಿಡ ಮೇಡಮ್? ಎಷ್ಟು ತಿಂಗಳು? 2 ವರ್ಷ ಆಗಿದೆ. 2 ವರ್ಷ ಅಲ್ಲ? ನೋಡಿ, ಈ ಕಾಂಡಗಳು ದಪ್ಪ ಇದೆಯಲ್ಲ, ನೋಡಿ ಎಲೆಗಳಲ್ಲಿ ಸಿಕ್ಕಾಪಟ್ಟೆ ಆರೋಗ್ಯ, ತುಂಬ ಆರೋಗ್ಯ. ಇದರೊಳಗೆ ನೀವು ಕಾಯಿ ಕೊಡೋದಕ್ಕೆ ಈ ಸುಳಿ ಬರುತ್ತೆ ನೋಡಿ. ನೋಡಿ, ಈ ಕುಡಿ ಮತ್ತು ಎಲೆಗಳಲ್ಲಿ ಏನು ವ್ಯತ್ಯಾಸ? ಮುಂಚೆಯಿಂದ ಎಲೆಗಳು ಇದೆಲ್ಲ ಹಳೆಯದು, ದೂರ ಇದೆ. ಹಾಂ, ಎಲೆ ಸಣ್ಣದು ನೋಡಿ, ಸಣ್ಣ ಈ ಎಲೆಗಳು ನೋಡಿ ಹೆಂಗೆ ನೋಡಿ, ಇದು ಅಗಲ ಬಂದಿದೆ. ಎಲೆ ಸಣ್ಣದು ಇದು ನೋಡ್ಬೋದು. ಈ ಎಲೆ ಈಗ ಹೊಸದಾಗಿ ಬಂದಿರೋದು, ಎಷ್ಟು ಅದಕ್ಕೂ ಇದಕ್ಕೂ ಎಲೆ ಡಿಫ್ರೆನ್ಸ್ ಎಷ್ಟು ದೊಡ್ಡದಿದೆ ಅಗಲ, ಅಂಗೈ ಅಗಲ ಆಗಿದೆ ಅಲ್ವಾ? ನೋಡಿ, ಈ ಎಲೆಗಳು ವ್ಯತ್ಯಾಸ ಹೆಂಗಿದೆ. ಇದು ಯಾಕೆ ಬಂದಿದೆ ಅಂದರೆ, ಈ ಭೂಮಿಯಲ್ಲಿ ಗೊಬ್ಬರ ಸರಿಯಾಗಿ ಬರೋದ್ರಿಂದ ಇದು ಚೆನ್ನಾಗಿ ಕುಡಿ ಹೊಡೆಯೋದು ನೋಡಿ. ಕುಡಿ ಹೊಡೆದು ಇಷ್ಟು ಕುಡಿ ಹೊಡೆದ್ರೂ ಕೂಡ ಎಲೆ ಆಗಲ್ಲ ಅಂದಾಗ ಅದರದ್ದು ಒಂದು ಕಾಯಿ ಕಟ್ಟುವ ವಿಧಾನ ಕೂಡ ದೊಡ್ಡದಾಗಿರುತ್ತೆ. ಹೀಗೆ ಈ ಓವರಾಲ್ ಆಗಿ ನಿಮಗೆ 2-3 ತಿಂಗಳಲ್ಲಿ ಮನಸ್ಸಿಗೆ ಏನು ಅನಿಸುತ್ತೆ ಸ್ವದೇಶಿ ಗೊಬ್ಬರದ ಬಗ್ಗೆ? ಇಲ್ಲ, ಸಮಾಧಾನ ಆಗಿದೆ. ಸಮಾಧಾನ ಆಗಿದೆ. ಸಮಾಧಾನ ಆಗಿದೆ ಒಂದು. ಆಮೇಲೆ ನಾನು ಮುಂಚೆ ಎಲ್ಲ ತುಂಬಾ ನೋಡಿನೇ ಆಮೇಲೆ ಇದನ್ನ ಹಾಕೋ ತೀರ್ಮಾನ ಮಾಡಿದ್ದು. ಓಕೆ. ಹಂಗಾಗಿ ಹಾಂ, ಗೊಬ್ಬರದ ಬಗ್ಗೆ ನಮ್ದು ಏನು ಕಂಪ್ಲೇಂಟ್ ಇಲ್ಲ. ಹಾಂ, ಇದು ಈ ತರ ಒಡವಡ್ದ ಕಾಯಿಗಳೆಲ್ಲ ಬರ್ತಾ ಇದೆ, ಏನು ಅಂತ ಗೊತ್ತಾಗ್ತಾ ಇದೆ. ಅದೇ ಅದೆಲ್ಲ ರೋಗ ಇರೋದು ಇದೆಯಲ್ಲ, ಅದೇ ಬಿದ್ದೋಗ್ತಾವೆ ಹಳೇದು. ಇಲ್ಲೂ ಇದೆ, ಅಲ್ಲೂ ಇದೆ. ಅದೇ ಕೆಲವು ಅಂದ್ರೆಲ್ಲ ಇದು ಹಳೆದು ಇದೆಯಲ್ಲ ಕೆಳಗಿನ ಗೊಬ್ಬರ. ಇದು ಈ ಕಾಯಿ ನಿಮ್ಮ ಪ್ರಕಾರ ಮೇಡಮ್ ಇದರಲ್ಲಿ ಎಷ್ಟು ಕಾಯಿ ಇರ್ಬೋದು ಮೇಡಮ್? ಈಗಾಗಲೇ 250 ಅಂತ ಹೇಳಕ್ಕೆ ಸಣ್ಣ ಅಷ್ಟಕ್ಕೆ ಇದು 4 ಗೊನೆ ಇದೆ. 4 ಅಂದ್ರೆ ಒಂದು 600-700 ಇರ್ಬೋದು. ಹೌದು, ಖಂಡಿತ. ನೋಡಿ, 115 ಕಾಯಿಗೆ ಈ 115-120 ಕಾಯಿಗೆ 1 kg, 1 kg. ಒಂದು 500 ಕಾಯಿ, ಒಂದು 600 kg 600 ಬಂತಂದರೆ ಹೆಚ್ಚು ಕಮ್ಮಿ ಒಂದು 5 kgಗೆ ರೀಚ್ ಆಗುತ್ತೆ. ಹಾಗೆ ನೋಡಿ, ಇದು ಕೂಡ ಗೊನೆಗಳು ತುಂಬ ದೊಡ್ಡ ಮಟ್ಟದಲ್ಲಿ. ಈ ಗೊನೆ ನೋಡುವಾಗ ಎಷ್ಟು ಖುಷಿ ಆಗುತ್ತೆ. ಮುಂಚೆ ಈ ಥರ ಈ ಗೊನೆ ಈ ಗಿಡಗಳಲ್ಲಿ ಹಿಂಗಿತ್ತಾ? ಇಲ್ಲ, ಮುಂಚಿನ ಸಿಂಗಾರಗಳು ಕೊನೆ ಹಿಂಗಿರಲಿಲ್ಲ. ಇದು ತುಂಬ ಅಲ್ಟಿಮೇಟ್ ಆಗಿ ಬಂದಿದೆ ನೋಡಿ. ಪಕ್ಕದಲ್ಲೂ ಅಷ್ಟೇ, ಎಲ್ಲದರಲ್ಲೂ ಇನ್ನೂ 2 ವರ್ಷದಲ್ಲಿ ಇನ್ನೂ ಅದ್ಭುತವಾದ ಒಂದು ಬೆಳವಣಿಗೆ ಬರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.